ಹಾಯ್ ಆಲ್. ಇವತ್ತು ನಾನು ನಿಮಗೆ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲು ಗೋರಿಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇದನ್ನ 2 ಸಾರಿ ವಾಶ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಈಗ ಇದಾಗಿದೆ. ಈಗ ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೋಬೇಕು, 1 ವಿಜಿಲ್ ಆಗುವಷ್ಟು. ಈಗ ಕುಕ್ಕರ್ಗೆ ತೊಳೆದು ಇಟ್ಕೊಂಡಿರೋಂಥ ಗೋರಿಕಾಯಿನ ಹಾಕೋತಾ ಇದ್ದೀನಿ. ಒಂದು ಬೌಲ್ ಆಗುವಷ್ಟು ನೀರು. ಈಗ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಕಲ್ಲುಪ್ಪು. ಈಗ ಇದನ್ನ 1 ವಿಜಿಲ್ ಆಗುವಷ್ಟು ಕೂಗಿಸ್ಕೊಳ್ಳೋಣ. ಬನ್ನಿ ಈಗ ಇದು ತೆಗಿಯೋಣ. ಈಗ ಇದಾಗಿದೆ, ಇದನ್ನು ಬಗ್ಗಿಸ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ, 3 ರಿಂದ 4 ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, 1 ಕಡ್ಡಿ ಕರಿಬೇವು, 1 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ. ಅದರಲ್ಲೂ ಕೂಡ ಹಾಕೊಂಡಿಡ್ತೀರಿ, ಅದಕ್ಕೆ ಒಂದು ಸ್ವಲ್ಪ ಹಾಕೊಳ್ಳೋಣ ಅಷ್ಟೆ. ಈಗ ಇದಾಗಿದೆ, ಇದಕ್ಕೆ ನಾವು ಗೋರಿಕಾಯಿ ತೆಗೆದಿಟ್ಕೊಂಡಿದ್ರಲ್ಲ ಇದನ್ನು ಹಾಕೊಳ್ಳೋಣ. ಸೊ ಅದು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1 ನಿಮಿಷ ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ, ಸಾಕು. ಆಲ್ರೆಡಿ ಬೆಂದಿರುತ್ತೆ ಇದು. ಸೊ ಬೆಂದಿರೋದ್ರಿಂದ ಇದೇನು ಎಣ್ಣೆಯಲ್ಲಿ ಬೇಯಬೇಕು ಅಂತೆಲ್ಲ ಏನೂ ಇಲ್ಲ. 1 ನಿಮಿಷ ಆಗೋಷ್ಟು ಮಾತ್ರ ಬಿಟ್ಟು ಇದಕ್ಕೆ ತುರಿದಿರೋ ಕಾಯಿ ತುರಿನ ಹಾಕ್ಕೊಳ್ಳೋಣ. ನೋಡಿ, ತುರಿದಿರೋ ಕಾಯಿ ತುರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಎಷ್ಟು ಸಿಂಪಲ್ಲಾಗಿ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಯಾವುದೇ ಸಾರಿಗಾದರೂ ತಿನ್ಬೋದು, ನಂಚ್ಕೊಂಡು ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಸೊ ಸಿಂಪಲ್ಲಾಗಿ ಬೇಳೆ ಸಾರು ಅಥವಾ ರಸಮ್ ಮಾಡಿದಾಗೆಲ್ಲ ಈ ಥರ ಪಲ್ಯಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೇ, ಇದನ್ನು ಸರ್ವ್ ಮಾಡ್ಕೊಳ್ಳೋಣ.